800? ಹಾಂ ಮಾರುತಿ 800 ಸರ್, 95 ಮಾಡಲು. ಹಾಂ ಹಾಂ 2026ವರೆಗೂ FC ಇದೆ. ಇನ್ಸೂರೆನ್ಸ್ Okay. ಲ್ಯಾಬ್ಸ್ ಇದೆ. ಟೈರ್ ಒಂಚೂರು ಕಮ್ಮಿ ಇದೆ. ಹಾಂ ಕೆನ್ನೆ ಹತ್ರ ಒಂಚೂರು ಡೆನ್ಸ್ ಇದೆ, ಅದು ನಾನು ತೆಗೆಸ್ಕೊಡ್ತೀನಿ. ಓಕೆ. ಹಾಂ ಸರ್, ಗಾಡಿ ಚೆನ್ನಾಗಿದೆ. ಗಾಡಿ ಬಂದು ಒಂದು 35,000ಕ್ಕಾದ್ರೆ ಬಿಡ್ತೀನಿ ಸರ್ ಅದು. ಓಕೆ. ಈಗ ಓನರ್ ಎಷ್ಟು ಹೇಳಿ ಸರ್ ಗಾಡಿಗೆ? ಓನರ್ ಒಂದು ಆಗಿದೆ ಸರ್, ಒಂದು 5 ಆಗಿದೆ. 5 ಆಗಿದಾರಾ? ಹಾಂ, ಈಗ 3 ಆಗಿದೆ ಸರ್. ಓನರ್ ಒಂಚೂರು ನೋಡಿಲ್ಲ ನಾನು, ಅದು ರೆಕಾರ್ಡ್ಸ್ ಹಾಕ್ತೀನಿ ನಿಮಗೆ. ಓಕೆ. ಈಗ ಸೀಟ್ ಕವರ್ಸು ಏನಾದ್ರು ಒರಿಜಿನಲ್ ಪೇಂಟು ರೀಪೇಂಟು? ಇಲ್ಲ ಇಲ್ಲ ಇಲ್ಲ, ಒರಿಜಿನಲ್ ಪೇಂಟಲ್ಲೇ ಇರೋ ಸರ್ ಗಾಡಿ ಅದು. ಹಾಂ ಇಂಜಿನ್ ಮಾತ್ರ ತುಂಬ ಚೆನ್ನಾಗಿದೆ ಸರ್. ₹1 ಕೆಲಸ ಅಲ್ಲ ಇಂಜಿನಿಂದು. ಅವು ಏನೋ ಅವರಾಗೆ ಖರ್ಚು ಮಾಡ್ತೀನಿ ಅಂದ್ರೆ 5,000 ಖರ್ಚು ಮಾಡ್ಬೋದು, ಇಲ್ಲಾಂದ್ರೆ ಹಂಗೆ ಹೊಡಿಬೋದು. ಗಾಡಿ ಚೆನ್ನಾಗಿದೆ. ಯಾವುದು ಕಾರ್ಬೆಟ್ರಾ MPF? ಕಾರ್ಪೆಟ್ರು ಸರ್. ಓಕೆ. ಸೀಟ್ ಕವರ್ಸ್ ಎಲ್ಲ ಚೆನ್ನಾಗಿದಾವ? ಹಾಂ, ಸೀಟ್ ಕವರ್ ಎಲ್ಲ ಚೆನ್ನಾಗಿದೆ. ಒಂದು ಚೂರು ಇಳಿತಿದೆ, ಒಂದು ಚೂರು ಸೈಡಲ್ಲಿ ಹಾಂ ನಡೆಯುತ್ತೆ. ಏನು ಹಂಗೇನು ತೀರಾ ಕಳಪೆ ಆಗೇನಿಲ್ಲ. ಓಕೆ. ಸದ್ಯಕ್ಕಂದ್ರೆ ಹೊಡ್ಕೊಬೋದು, ಇಲ್ಲಾಂದ್ರೆ ಖರ್ಚು ಮಾಡ್ಕೊಂಡು ಬೇಕಾದ್ರೆ ಅವ್ರು ಓಡಿಸ್ಕೊಬೋದು. ಹೌದು, ಗಾಡಿ ಕಲಿಯೋರಿಗೂ ಅನುಕೂಲ ಇದೆ ಸರ್. ಅದು ಕಲ್ತಾದ್ಮೇಲೆ ಅದೇ ಗಾಡಿ ರನ್ನಿಂಗು ಇಟ್ಕೊಳ್ಬೋದು, ಅಷ್ಟು ಚೆನ್ನಾಗಿದೆ ಗಾಡಿ. ಹ್ಞೂ. ಓಕೆ. ಪ್ಯೂರ್ ಪೆಟ್ರೋಲಾ? ಚೆನ್ನಾಗಿದೆ ಸರ್ ಅದು. ಹಾಂ ಸರ್, ಪ್ಯೂರ್ ಪೆಟ್ರೋಲ್ ಸರ್ ಅದು. ಓಕೆ. ಈಗ ಗಾಡಿ ರೆಕಾರ್ಡ್ಸ್ ಏನಂದರೆ FC ಒಂದು ರನ್ನಿಂಗ್ ಇದೆ, ಇನ್ಸೂರೆನ್ಸ್ ಇಲ್ಲ? FC 96ವರೆಗೂ ಇದೆ ಸರ್, ಅದು 26ವರೆಗೂ ಇದೆ. ಓಕೆ ಓಕೆ. ಇನ್ಸೂರೆನ್ಸ್ ಒಂದು ಡ್ಯೂ 7 ಆಗಿದೆ, ಓನರ್ ಆಗಿದೆ ಸರ್. 7 ಆಗಿದಾರಾ? ಹಾಂ, 7 ಓನರ್ ಆಗಿದೆ. ಇನ್ಸೂರೆನ್ಸ್ ಒಂದು ಅವರೇ ಹಾಕೊಳ್ಬೇಕು ಸರ್. ಇಲ್ಲ ಅಂದರೆ ನೋಡೋಣ, ಒಂಚೂರು ಹೆಚ್ಚು ಕಮ್ಮಿ ರೇಟಲ್ಲಾದರೆ ಇನ್ಸೂರೆನ್ಸ್ ಹಾಕ್ಕೊಡ್ತೀನಿ ನಾನೇ. ಓಕೆ. ಗಾಡಿ ಇರೋದು ಎಲ್ಲಿ ಸರ್ ಇದು? ಗಾಡಿ ಇಲ್ಲಿ ಕಡೂರು ಸರ್. ಚಿಕ್ಕಮಗಳೂರು ಡಿಸ್ಟಿಕ್ಕು? ಹಾಂ, ಹೌದು ಸರ್, ಹೌದು ಸರ್, ಹೌದು ಸರ್. ಓಕೆ. ಈಗ ಒರಿಜಿನಲ್ RC ಕಾರ್ಡ್ ಐತಾ? ಹಾಂ, ಅದೇ ಇಟ್ಕೊಂಡು ಮಾತಾಡ್ತಾ ಇದ್ದೀನಿ ನಿಮ್ಮ ಹತ್ರ ಈಗ. ಹಾಂ ಓಕೆ ಓಕೆ. ಈಗ ಗಾಡಿಗೆ ಏನಂದ್ರೆ ರೇಟು 35? 35 ಸರ್, ಫೈನಲ್ 35. ಫೈನಲ್ಲು? ಫೈನಲ್ ಅದರಲ್ಲಿ ನಾನು ಇನ್ಸೂರೆನ್ಸ್ ಒಂದು ಎಲ್ಲ ಅದು ಮಾತಾಡ್ಕೊಂಡು ಇನ್ಸೂರೆನ್ಸ್ ಹಾಕೋದಿದ್ರೆ ನೋಡಿ ಹೇಳ್ತೀನಿ ಸರ್ ರೇಟ್, ಒಂಚೂರು ಹೆಚ್ಚು ಕಮ್ಮಿ. ಓಕೆ. ಸ್ವಲ್ಪ ಹೆಚ್ಚು ಕಮ್ಮಿ ಮಾಡಿಕೊಡ್ತೀರಾ? ಹಾಂ, ಮಾಡ್ಕೊಡ್ತೀನಿ ಸರ್. ಅದೇ ಇನ್ಸೂರೆನ್ಸ್ ಹಾಕ್ಬೇಕಲ್ಲ ಸರ್, ಹಂಗಾಗಿ. ಇನ್ಸೂರೆನ್ಸ್ ಇನ್ನೇನು ಥರ್ಡ್ ಪಾರ್ಟಿ ಎಲ್ಲ ಸರ್ ಬರೋದು? ಒಂದು 2-3 ಸಾವಿರ ಒಳಗೆ ಬರುತ್ತೆ? ಹ್ಞೂ, 3-3.5 ಬರುತ್ತೆ ಸರ್ ಅದು. ಇಲ್ಲ ಸರ್, 2-3 ಸಾವಿರ ಒಳಗೆ ಬರುತ್ತೆ. ಹಾಂ ಹಾಂ ಹಾಂ. ಓಕೆ. ಕಾಂಟ್ಯಾಕ್ಟ್ ನಂಬರ್ ಇದೆ ಹಾಕಿಲ್ಲ? ಹಾಂ ಸರ್, ಇದೆ ಹಾಕ್ರಿ, ಇದೆ. ಸರಿ ಸರ್. ಕೇಳಿಸ್ಕೊಂಡಲ್ಲ ವೀಕ್ಷಕರೇ, ಇದಿಷ್ಟು ಈ ಗಾಡಿ ಬಗ್ಗೆ ಗಾಡಿಯವರು ಮಾಹಿತಿ ಕೊಟ್ಟಿದ್ದಾರೆ. ನಿಮಗೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಈ ವಿಡಿಯೋ ಕೆಳಗಡೆ ನೋಡಿ ಟೈಟಲಲ್ಲಿ ಸಂಪರ್ಕಿಸಿ ಅಂತೇಳಿ ಗಾಡಿಯವ್ರದ್ದೇ ಕಾಂಟ್ಯಾಕ್ಟ್ ನಂಬರ್ ಹಾಕಿರ್ತೀವಿ. ನೀವು ಡೈರೆಕ್ಟ್ ಅವ್ರಿಗೆ ಫೋನ್ ಮಾಡ್ಕೊಂಬಿಟ್ಟು ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಅವ್ರಿಗೆ ಫೋನ್ ಮಾಡಿ ಕಾಂಟ್ಯಾಕ್ಟ್ ಮಾಡ್ಕೊಂಬಿಟ್ಟು ಕೇಳ್ಕೊಂಬಿಟ್ಟು ಆದಷ್ಟು ಗಾಡಿಯ ಲೊಕೇಶನ್ಗೆ ಹೋಗ್ಬಿಟ್ಟು ಗಾಡಿ ಕಂಡೀಷನ್ನು ಡಾಕ್ಯುಮೆಂಟ್ಸು ಎಲ್ಲನೂ ಪ್ರತಿಯೊಂದು ಚೆಕ್ ಮಾಡಿಕೊಂಡು ನಿಮಗೆ ಗಾಡಿ ಓಕೆ ಆಯಿತು ಅಂದರೆ ಅವರು ಹೇಳಿರೋ ರೇಟಲ್ಲಿ ಸ್ವಲ್ಪ ಹೆಚ್ಚು ಕಮ್ಮಿ ಆಗ್ಬೋದು ವೀಕ್ಷಕರೇ. ಯಾಕಂದರೆ ಅವ್ರು ಹೇಳಿರೋ ಬಜೆಟೇ ಕಮ್ಮಿ, ಹಾಗಾಗಿ ಅದರಲ್ಲೂ ಸ್ವಲ್ಪ ಹೆಚ್ಚು ಕಡಿಮೆ ಆಗ್ಬೋದು. ಆದಷ್ಟು ಡೈರೆಕ್ಟ್ ವಿಸಿಟ್ ಮಾಡಿ ಅಂತ ಹೇಳ್ಬೋದು ವೀಕ್ಷಕರೇ. ಇನ್ನು ಇದೇ ಥರ ನಿಮ್ಮದು ಯಾವ್ದಾದ್ರು ಗಾಡಿ ಸೇಲ್ಗಿತ್ತಂದರೆ ನಮ್ಮ ಯೂಟ್ಯೂಬ್ ಚಾನಲ್ ಕಡೆಯಿಂದ ಸೇಲ್ ಮಾಡ್ಕೊಬೇಕಂದ್ರೆ ಆ ಸೇಲಿಗಿರೋ ಗಾಡಿದು ಒಂದು 5 ಫೋಟೋಸ್ ಕ್ಲಿಯರಾಗಿ ತೆಗೆದುಬಿಟ್ಟು ನೀವು ನಮಗೆ ವಾಟ್ಸಪ್ಪಲ್ಲಿ ಸೆಂಡ್ ಮಾಡಿದ್ರೆ ಸಾಕು ವೀಕ್ಷಕರೇ. ನಿಮಗೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ ಬೇಕು, ಗಾಡಿ ಫೋಟೋಸ್ ಎಲ್ಲ ಕಳಿಸ್ಬೇಕಂದ್ರೆ ನೋಡಿ ಇವಾಗ ಸ್ಕ್ರೀನ್ ಮೇಲೆ ಕಾಣಿಸ್ತಾ ಇರೋದ್ರೆ ನಮ್ಮ ಯೂಟ್ಯೂಬ್ ಚಾನಲ್ದು ವಾಟ್ಸಪ್ ಸಂಖ್ಯೆ. ಈ ನಂಬರ್ಗೆ ಯಾರು ಕಾಲ್ ಮಾಡ್ಕೋಬೇಡಿ, ಯಾಕಂದರೆ ಇದು ನಮ್ಮ ಯೂಟ್ಯೂಬ್ ಚಾನಲ್ದು ಬರೀ ವಾಟ್ಸಪ್ ಸಂಖ್ಯೆ ಅಷ್ಟೇ. ನೀವು ಕಾಲ್ ಮಾಡಿದ್ರೆ ನಾವು ರಿಸೀವ್ ಮಾಡೋಲ್ಲ, ಹಾಗಾಗಿ ಹೇಳ್ತಿರೋದು. ನಿಮಗೆ ಗಾಡಿ ಓನರ್ ನಂಬರ್ ವಿಡಿಯೋ ಕೆಳಗಡೆ ಇರುತ್ತೆ, ಅವ್ರಿಗೆ ಫೋನ್ ಮಾಡ್ಕೊಳ್ಳಿ. ಇದು ಈ ನಂಬರ್ಗೆ ಏನಕ್ಕಂದರೆ ನಿಮ್ಮ ಗಾಡಿ ಸೇಲ್ಗಿತ್ತಂದರೆ ಫೋಟೋಸ್ ಕಳಿಸಿ ಸಾಕು. ಸ್ವಲ್ಪ ಸಮಯ ನಂತರ ನಾವೇ ನಿಮಗೆ ಕಾಲ್ ಮಾಡಿಬಿಟ್ಟು ಗಾಡಿದು ಡೀಟೇಲ್ಸ್ ಎಲ್ಲ ತಿಳ್ಕೊಂಡು ಇದೇ ಥರ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತೀವಿ ಅಂತ ಹೇಳ್ಬೋದು. ಇನ್ನು ಕೊನೆಯದಾಗಿ ನೀವಿನ್ನೂ ಸಹ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಯಾಕಂದರೆ ಇದೇ ಥರ ನೆಕ್ಸ್ಟ್ ಯಾವುದಾದ್ರೂ ಗಾಡಿ ನಾವು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡಿದ ತಕ್ಷಣ ಆ ವಿಡಿಯೋ ನಿಮಗೆ ಬೇಗ ಬಂದು ತಲುಪುತ್ತೆ ಅಂತಲೇ ಹೇಳ್ಬೋದು. ಹಾಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಕೊಡೋದು ಸಹ ಮರಿಬೇಡಿ. ಮತ್ತು ಯಾರಿಗಾದ್ರೂ ಈ ಗಾಡಿ ಅವಶ್ಯಕತೆ ಇದ್ದರೆ ಅಂಥವ್ರು ಕೂಡ ಈ ವಿಡಿಯೋನ ಶೇರ್ ಮಾಡಿ, ನಿಮ್ಮಿಂದ ಯಾರಿಗಾದ್ರೂ ಹೆಲ್ಪ್ ಆಗ್ಬೋದು ಅಂತ ಹೇಳ್ತಾ ಇಲ್ಲಿಗೆ ವಿಡಿಯೋ ಮುಗಿಸ್ತದೆ. ಥ್ಯಾಂಕ್ ಯು.